ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಹಮದಾಬಾದ್ನಲ್ಲಿ ಭಾರತದ ಇತಿಹಾಸದಲ್ಲೇ ಕಂಡು ಕೇಳರಿಯದಂತಹ ಘೋರವಾದಂತಹ ಒಂದು ವಿಮಾನ ದುರ್ಘಟನೆ ಸಂಭವಿಸಿತ್ತು. ಈ ದುರ್ಘಟನೆಯಲ್ಲಿ ವಿಮಾನದಲ್ಲಿದ್ದಂತಹ 242 ಜನರ ಪೈಕಿ 241 ಜನ ಸಾವಿಗೀಡಾಗಿದ್ರು. ಇಷ್ಟು ಮಾತ್ರ ಅಲ್ಲ, ಆ ಫ್ಲೈಟ್ ದುರ್ಘಟನೆಯಿಂದಾಗಿ ಮೆಡಿಕಲ್ ಕಾಲೇಜ್ನ ಹಾಸ್ಟೆಲ್ನಲ್ಲಿದ್ದಂತಹ ವಿದ್ಯಾರ್ಥಿಗಳು ಕೂಡ ಸಾವಿಗೀಡಾಗಿದ್ರು. ಹೀಗಾಗಿ ಈ ವಿಮಾನ ದುರ್ಘಟನೆಯ ಭೀಕರತೆ ವಿಪರೀತವಾಗಿತ್ತು. ಬೋಯಿಂಗ್ ಕಂಪನಿಯ ಡ್ರೀಮ್ ಲೈನರ್ ಕ್ಲಾಸ್ನ ಈ ವಿಮಾನ ಯಾಕೋಸ್ಕರವಾಗಿ ಪತನವಾಯಿತು, ಇದರ ಹಿಂದಿನ ಕಾರಣ ಏನು, ಇಂಜಿನ್ ಫೇಲ್ಯೂರ್ ಇರಬಹುದಾ, ಹೀಗೆ ಅನೇಕ ರೀತಿಯಾಗಿ ಚರ್ಚೆಗಳಾಗ್ತಾ ಇದ್ವು. ಜೊತೆಗೆ ಇದರ ಬಗ್ಗೆ ತನಿಖೆಗಳು ಕೂಡ ಬಹಳ ಬಿರುಸಾಗೆ ನಡೆದಿದೆ. ಇದರ ನಡುವೆ ಒಂದು ರಿಪೋರ್ಟ್ ಕೂಡ ಬಂತು. ಅಂದ್ರೆ ಅದೇನು ಫೈನಲ್ ರಿಪೋರ್ಟ್ ಅಲ್ಲ, ಈ ವಿಮಾನ ದುರ್ಘಟನೆಗೆ ಇದೇ ಕಾರಣ ಅಂತ ಸಬೂತನ್ನ ಇಟ್ಟುಕೊಂಡು ಹೊರಡಿಸಿದಂತಹ ಫೈನಲ್ ರಿಪೋರ್ಟ್ ಅದಾಗಿರಲಿಲ್ಲ. ವಿಮಾನದ ಬ್ಲಾಕ್ ಬಾಕ್ಸ್ ಮತ್ತು ವಾಯ್ಸ್ ರೆಕಾರ್ಡರ್ ಅನ್ನ ಆಧರಿಸಿದಂತಹ ಒಂದು ರಿಪೋರ್ಟ್ ಅದಾಗಿತ್ತು. ಆ ರಿಪೋರ್ಟ್ ನಲ್ಲಿ ಏನಿದೆ ಕೇಳಿದ್ರೆ, ವಿಮಾನದಲ್ಲಿ ಫ್ಯೂಯಲ್ ಸ್ವಿಚ್ ಕಟ್ ಆಫ್ ಆಗಿತ್ತು. ಈ ಕಾರಣದಿಂದಾಗಿ ವಿಮಾನದ ಇಂಜಿನ್ಗಳು ಫೇಲ್ಯೂರ್ ಆದವು. ವಿಮಾನಕ್ಕೆ ಬೇಕಾದಂತಹ ಥ್ರಸ್ಟ್ ಅದಕ್ಕೆ ಸಿಕ್ಕಿಲ್ಲ, ಹೀಗಾಗಿ ದುರ್ಘಟನೆ ಸಂಭವಿಸಿರಬಹುದು ಅಂತ ಆ ರಿಪೋರ್ಟ್ ನಲ್ಲಿ ಹೇಳಲಾಗಿದೆ. ಮಿತ್ರರೇ, ಈ ರಿಪೋರ್ಟ್ ಬಂದಂತಹ ಸಂದರ್ಭದಲ್ಲಿ ನಾನೇನು ವಿಡಿಯೋ ಮಾಡಿ ನಿಮಗೆ ತಿಳಿಸಿರಲಿಲ್ಲ. ಯಾಕೆಂದ್ರೆ ಇದನ್ನು ಹೇಳದಂತಹ ಸಂದರ್ಭದಲ್ಲಿ ಅನೇಕ ವಿಧವಾಗಿ ಸ್ಪೆಕ್ಯುಲೇಷನ್ ಮಾಡಲಾಗುತ್ತೆ. ಊಹಾಪೋಹದ ಸುದ್ದಿಗಳು ರೆಕ್ಕೆ ಪುಕ್ಕ ಸೇರಿಸಿಕೊಂಡು ಪ್ರಚಾರ ಗಿಟ್ಟಿಸಿಕೊಳ್ತವೆ. ಹೀಗಾಗಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹೋಗಿರಲಿಲ್ಲ. ಭಾರತೀಯ ಮಾಧ್ಯಮಗಳು ಕೂಡ ಒಂದು ಹಂತಕ್ಕೆ ಜವಾಬ್ದಾರಿಯುತವಾಗಿ ಈ ಸುದ್ದಿಯನ್ನ ಪ್ರಕಟಿಸಿದ್ವು. ಆದರೆ ಮಿತ್ರರೇ, ಯುಕೆ ಮತ್ತು ಅಮೆರಿಕದ ಮಾಧ್ಯಮಗಳು ಮಾತ್ರ ಲಜ್ಜೆಗೆಟ್ಟು ಸುದ್ದಿಯನ್ನ ಪ್ರಕಟಿಸಿದಾವೆ. ತನ್ನ ಪತ್ರಿಕಾ ಧರ್ಮವನ್ನು ಮರೆತು ಈ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿದಾವೆ. ಅವ್ರೇನ್ ಹೇಳ್ತಾ ಇದ್ದಾರೆ ಗೊತ್ತಾ? ಈ ಒಂದು ವಿಮಾನ ದುರ್ಘಟನೆಗೆ ಪೈಲಟ್ಗಳು ಕಾರಣ. ಓರ್ವ ಪೈಲಟ್ ತನ್ನ ತಾಯಿ ಸಾವಿನಿಂದಾಗಿ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ದ. ಆತ ಉದ್ದೇಶಪೂರ್ವಕವಾಗಿ ಫ್ಯೂಯಲ್ ಸ್ವಿಚ್ ಅನ್ನು ಆಫ್ ಮಾಡಿ ಈ ದುರ್ಘಟನೆಯನ್ನ ಮಾಡಿಸಿದ್ದಾನೆ. ಆತನ ಕಾರಣದಿಂದಾಗಿ 260ಕ್ಕೂ ಹೆಚ್ಚು ಜನರ ಸಾವಾಗಿದೆ ಅಂತ ಯುಕೆಯ ಒಂದು ಮಾಧ್ಯಮ ವರದಿ ಮಾಡಿದೆ. ಮಿತ್ರರೇ, ಇದೆಂತಹ ಲಜ್ಜೆಗೇಡಿತನದ ಜರ್ನಲಿಸಂ ಅಂತಂದ್ರೆ ಇದನ್ನ ಯುಕೆ ಪತ್ರಕರ್ತರು ಮಾತ್ರ ಮಾಡೋದಕ್ಕೆ ಸಾಧ್ಯ, ಅಥವಾ ಅಮೆರಿಕದ ಪತ್ರಕರ್ತರು ಮಾಡಬಹುದೇನೋ. ಇದನ್ನ ನೋಡಿದಂತಹ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಬಂದ ಭಾವನೆ ಏನು ಕೇಳಿದ್ರೆ, ಅನ್ನ ಸಂಪಾದನೆಗೆ ಇಷ್ಟು ಕೆಳಮಟ್ಟಕ್ಕೂ ಕೂಡ ಇಳಿಬಹುದಾ? ನೂರಾರು ಜನರ ಸಾವಿನ ಒಂದು ಘಟನೆಯನ್ನ ಬಳಸಿಕೊಂಡು ತನ್ನ ಜೇಬಿಗೆ ಕಾಸು ಹಾಕೊಳ್ಳೋದಕ್ಕೆ ಅದು ಹೇಗೆ ಮನಸ್ಸು ಬರುತ್ತೆ ಅಂತ ನನಗಂತೂ ಅರ್ಥ ಆಗ್ತಾ ಇಲ್ಲ. ಆದ್ರೆ ಯುಕೆಯ ಪತ್ರಕರ್ತರು ಅದನ್ನು ಮಾಡಿಬಿಟ್ಟಿದ್ದಾರೆ. ಮಿತ್ರರೇ, ಈ ವರದಿಯಿಂದ ಏನೆಲ್ಲ ಪರಿಣಾಮ ಆಗುತ್ತೆ? ಅಷ್ಟಕ್ಕೂ ವಾಸ್ತವವಾಗಿ ಇದರಲ್ಲಿ ಏನಾದ್ರೂ ನಿಜಾಂಶ ಇದೆಯಾ? ಪೈಲಟ್ ಏನಾದ್ರೂ ಉದ್ದೇಶಪೂರ್ವಕವಾಗಿ ಈ ದುರ್ಘಟನೆಗೆ ಕಾರಣವಾದ್ರ? ಇದರ ಹಿಂದಿನ ಸತ್ಯಾಸತ್ಯತೆ ಏನು? ಯುಕೆ ಮತ್ತು ಅಮೆರಿಕದಲ್ಲಿ ಈ ರೀತಿಯ ವರದಿಗಳು ಪ್ರಕಟಗೊಳ್ಳೋದಕ್ಕೆ ಏನು ಕಾರಣ? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತೀರಾ ಇಂಪಾರ್ಟೆಂಟ್ ಆದಂತಹ ವಿಚಾರ. ನೀವು ಇದರ ಬಗ್ಗೆ ಧ್ವನಿ ಎತ್ತಲೇಬೇಕು. ಹೀಗಾಗಿ ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ, ಹಾಗೆ ಫೈನಲ್ ಆಗಿ ಕಾಮೆಂಟ್ ಕೂಡ ಮಾಡಿ. ಮಿತ್ರರೇ, ಈ ವಿಮಾನ ಅಪಘಾತ ಆಯ್ತಲ್ಲ, ಆ ದಿನ ನಾನು ವಿಡಿಯೋ ಮಾಡಿದಂತಹ ಸಂದರ್ಭದಲ್ಲೇ ನಿಮಗೆ ಹೇಳಿದ್ದೆ, ಸಾಮಾನ್ಯವಾಗಿ ಇಂತಹ ದುರ್ಘಟನೆ ಸಂಭವಿಸಿದಂತಹ ಸಂದರ್ಭದಲ್ಲಿ ತನಿಖೆ ಏನೇ ಆಗಬಹುದು, ಫೈನಲ್ ಆಗಿ ಇವರು ಪೈಲಟ್ಗಳ ಮೇಲೆ ಗೂಬೆ ಕೂರಿಸುವಂತಹ ಕೆಲಸ ಮಾಡ್ತಾರೆ. ಯಾಕೆ ಅಂತಂದ್ರೆ ಇಡೀ ವಿಶ್ವದಲ್ಲಿ ನಡೆದಂತಹ 60ರಿಂದ 70ರಷ್ಟು ವಿಮಾನ ದುರ್ಘಟನೆಗಳಿಗೆ ಪೈಲಟ್ ಅನ್ನೇ ಹೊಣೆಗಾರರನ್ನಾಗಿ ಮಾಡಲಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇದು ತುಂಬಾ ಸುಲಭದ ಕೆಲಸ. ಯಾಕೆಂದ್ರೆ ಪೈಲಟ್ಗಳು ಆ ದುರ್ಘಟನೆಯಲ್ಲಿ ಸಾವಿಗೀಡಾಗಿರ್ತಾರೆ. ತಮ್ಮನ್ನ ತಾವು ನಿರಪರಾಧಿಗಳು ಅಂತ ಅವರು ಸಾಬೀತು ಮಾಡಿಕೊಳ್ಳೋದಕ್ಕೆ ಅವರಿಗೆ ಅವಕಾಶವೇ ಇರೋದಿಲ್ಲ. ಹೀಗಾಗಿ ಬಹುತೇಕ ವಿಮಾನ ದುರ್ಘಟನೆಯ ಸಂದರ್ಭದಲ್ಲಿ ಫೈನಲ್ ಆಗಿ ಶರ ಬರೆಯೋದು ಹಾಗೆ, ಪೈಲಟ್ಗಳ ಎರರ್ನಿಂದಾಗಿ ಈ ದುರ್ಘಟನೆ ಸಂಭವಿಸಿದೆ, ಈ ತಪ್ಪು ಮಾಡ್ಬಿಟ್ರು, ಆ ತಪ್ಪು ಮಾಡ್ಬಿಟ್ರು, ವಿಮಾನ ಬಹಳ ಚೆನ್ನಾಗಿತ್ತು, ಟೆಕ್ನಾಲಜಿ ಅದ್ಭುತವಾಗಿತ್ತು, ಹೀಗೆಲ್ಲ ಕಂತೆ ಪುರಾಣವನ್ನು ಹೇಳಲಾಗತ್ತೆ. ಈ ಅಹಮದಾಬಾದ್ ವಿಮಾನ ದುರ್ಘಟನೆ ಸಂದರ್ಭದಲ್ಲೂ ಕೂಡ ಇದೇ ಆಗತ್ತೆ ಎನ್ನುವಂತಹ ಅನುಮಾನ ಇತ್ತು. ಇನ್ನೂ ಸಹ ಫೈನಲ್ ರಿಪೋರ್ಟ್ ಬಂದಿಲ್ಲ, ತನಿಖೆ ಆಗ್ತಾ ಇದೆ. ಆದರೆ ಮಧ್ಯಂತರ ವರದಿಯಲ್ಲಿ ಒಂದು ಅಂಶವನ್ನ ಮಾತ್ರ ಉಲ್ಲೇಖ ಮಾಡಲಾಗಿತ್ತು. ಅದೇನು ಕೇಳಿದ್ರೆ, ವಿಮಾನ ದುರ್ಘಟನೆಗೂ ಮುಂಚೆ ಪೈಲಟ್ ಕೇಳ್ತಾನೆ, ಯಾಕೋಸ್ಕರವಾಗಿ ನೀನು ಫ್ಯೂಯಲ್ ಸ್ವಿಚ್ ಅನ್ನ ಆಫ್ ಮಾಡದೆ? ಅದಕ್ಕೆ ಇನ್ನೋರ್ವ ಪೈಲಟ್ ಹೇಳ್ತಾನೆ, ನಾನು ಆಫ್ ಮಾಡಿಲ್ಲ. ಗಾಬರಿಯಲ್ಲಿ ಈ ಕಾನ್ವರ್ಸೇಷನ್ ನಡೆದಿದೆ. ಈ ಎರಡು ಪದಗಳನ್ನ ಇಟ್ಟುಕೊಂಡು ಯುಕೆ ಮತ್ತು ಅಮೆರಿಕದ ಮಾಧ್ಯಮಗಳು ಏನ್ ಹೇಳ್ತಾ ಇದಾವೆ ಗೊತ್ತಾ? ಈ ವಿಮಾನ ಅಪಘಾತವನ್ನ ಪೈಲಟ್ಗಳು ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ. ಯುಕೆಯ ಒಂದು ಮೀಡಿಯಾ ಹೇಳುತ್ತೆ, ಡಿಪ್ರೆಸ್ಡ್ ಏರ್ ಇಂಡಿಯಾ ಪೈಲಟ್ ಡೆಲಿಬ್ರೇಟ್ಲಿ ಕ್ರಾಶ್ಡ್ ಪ್ಲೇನ್ ಕಿಲ್ಲಿಂಗ್ 260 ಪೀಪಲ್ ಬಿಕಾಸ್ ಹಿಸ್ ಮದರ್ ಡೈಡ್. ಅಂದ್ರೆ ಈ ವಿಮಾನವನ್ನ ಪೈಲಟ್ ಉದ್ದೇಶಪೂರ್ವಕವಾಗಿ ಅಪಘಾತಕ್ಕೀಡು ಮಾಡಿದ್ದಾನೆ. ಆತನ ಕಾರಣದಿಂದಾಗಿ 260 ಮಂದಿಯ ಹತ್ಯೆ ಆಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಆತನ ತಾಯಿಯ ನಿಧನ ಆಗಿತ್ತು. ಇದರಿಂದ ಖಿನ್ನತೆಗೊಳಗಾಗಿ ಈ ದುರ್ಘಟನೆಗೆ ಆತ ಕಾರಣನಾಗಿದ್ದಾನೆ, ಹೀಗಂತ ಯುಕೆಯ ಒಂದು ಪತ್ರಿಕೆಯಲ್ಲಿ ವರದಿ ಮಾಡಲಾಗಿದೆ. ಮಿತ್ರರೇ, ಇದಕ್ಕೆ ಯಾವುದೇ ಆಧಾರ ಇಲ್ಲ, ಪುರಾವೆ ಇಲ್ಲ, ಇದೆಲ್ಲೂ ಕೂಡ ಸಾಬೀತಾಗಿಲ್ಲ. ಯಾವ ತನಿಖೆಯಲ್ಲೂ ಕೂಡ ಈ ಒಂದು ಅಂಶವೂ ಕೂಡ ಹೊರಗೆ ಬಂದಿಲ್ಲ. ವಿಮಾನ ಹತ್ತುವ ಮುಂಚೆ ಪೈಲಟ್ಗೆ ಎಲ್ಲಾ ರೀತಿಯಲ್ಲೂ ಪರೀಕ್ಷೆಗಳನ್ನು ನಡೆಸಲಾಗಿತ್ತು. ಮೆಂಟಲಿ ಮತ್ತು ಫಿಸಿಕಲಿ ಇಬ್ರು ಫಿಟ್ ಇರೋದು ಕನ್ಫರ್ಮ್ ಆದ ಬಳಿಕವೇ ವಿಮಾನವನ್ನು ಟೇಕ್ ಆಫ್ ಮಾಡಲಾಗಿತ್ತು. ಪ್ರತಿ ವಿಮಾನ ಟೇಕ್ ಆಫ್ ಆಗುವ ಸಂದರ್ಭದಲ್ಲೂ ಕೂಡ ಈ ರೀತಿಯ ಟೆಸ್ಟ್ಗಳು ನಡೀತವೆ.
ಆದರೆ ಇಲ್ಲಿ ವಿಮಾನ ಕ್ರಾಶ್ ಆಗುವ ಮುಂಚೆ ಒಮ್ಮೆ ಫ್ಯೂಯಲ್ ಸ್ವಿಚ್ ಆಫ್ ಆಗಿತ್ತು ಅನ್ನುವ ಏಕೈಕ ಕಾರಣದಿಂದಾಗಿ ಪೈಲಟ್ ಉದ್ದೇಶಪೂರ್ವಕವಾಗಿ ಇದನ್ನು ಮಾಡಿದ್ದಾರೆ. ಪೈಲಟ್ಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಉದ್ದೇಶ ಇತ್ತು. ಈ ಕಾರಣದಿಂದಾಗಿ 260 ಜನರನ್ನ ಕೊಂದುಬಿಟ್ಟು ಆತನು ಸತ್ತು ಹೋಗಿದ್ದಾನೆ ಎನ್ನುವ ರೀತಿಯಲ್ಲಿ ಯುಕೆ ಮಾಧ್ಯಮಗಳು ವರದಿ ಮಾಡಿದವೆ. ಮಿತ್ರರೇ, ಯಾವುದೇ ಆಧಾರ ಇಲ್ಲದೆ ಇಂತಹ ವರದಿಯನ್ನ ಪ್ರಕಟಿಸುವಂತಹದ್ದು ಎಷ್ಟು ಕೀಳು ಮಟ್ಟದ, ಎಷ್ಟು ನೀಚತನದ ಜರ್ನಲಿಸಂ ಅಂತ ನೀವೇ ಯೋಚನೆ ಮಾಡಿ, ನೀವೇ ಅದಕ್ಕೆ ರೇಟಿಂಗ್ ಅನ್ನು ಕೊಟ್ಬಿಡಿ. ಮಿತ್ರರೇ, ಒಂದು ನಿಮ್ಗೆ ನೆನಪಿರ್ಲಿ, ಇವ್ರು ಯಾರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಸುಮಿತ್ ಸಬರ್ವಾಲ್ ಮೊದಲ ಬಾರಿಗೆ ಏನು ಫ್ಲೈಟ್ ಹಾರಿಸ್ತಾ ಇದ್ದಿದ್ದಲ್ಲ, ಅವರಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಇತ್ತು. ಹೀಗಾಗಿ ಮಿತ್ರರೇ, ತಾನು ಆತ್ಮಹತ್ಯೆ ಮಾಡ್ಕೊಳ್ಬೇಕಾಗಿದ್ರೆ ಅವರೊಮ್ಮೆ ಯೋಚನೆ ಮಾಡೋದಿಲ್ವಾ, ನನ್ನ ಒಂದು ನಿರ್ಧಾರದಿಂದ ಎಷ್ಟು ಜನರ ಪ್ರಾಣ ಹೋಗುತ್ತೆ, ಇದೆಲ್ಲವೂ ಅವರಿಗೇನು ಕಲ್ಪನೆ ಬರೋದಿಲ್ವಾ? ಯಾರೋ ಮೆಂಟಲಿ ಡಿಸ್ಟರ್ಬ್ ಆಗಿದ್ದಾನೆ, ಆತ ಹುಚ್ಚ ಅಂತಂದ್ರೆ ಇದು ಯಾವ ಕಲ್ಪನೆಯೂ ಬರೋದಿಲ್ಲ. ನಾನು ಸಾಯ್ತೀನಿ ಅಂತಂದ್ರೆ ಸಾಯ್ತೀನಿ ಅಷ್ಟೇ, ಬೇರೆಯವರು ಸತ್ರೇನು ಬಿಟ್ರೇನು ಅಂತ ಅಂದುಕೊಳ್ಳಬಹುದೇನೋ. ಆದ್ರೆ ಸುಮಿತ್ ಸಬರ್ವಾಲ್ ವಿಮಾನವನ್ನ ಅದೆಷ್ಟೋ ಬಾರಿ ಹಾರಿಸಿದ್ದಾರೆ. ಲಕ್ಷಾಂತರ ಜನರನ್ನ ಅವರು ತಲುಪಬೇಕಾದಂತಹ ಡೆಸ್ಟಿನೇಷನ್ಗೆ ಯಾವುದೇ ತೊಂದರೆ ಇಲ್ಲದೆ ತಲುಪಿಸಿದ್ದಾರೆ. ಅಂತವರಿಗೆ ಪ್ಯಾಸೆಂಜರ್ಗಳ ಭಾವನೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಅಷ್ಟು ಮಾಡಿ ಅವರಿಗೆ ಆತ್ಮಹತ್ಯೆ ಮಾಡ್ಕೊಳ್ಳೇಬೇಕು ಅನ್ನುವಂತಹ ಮನಸ್ಥಿತಿ ಇದ್ದಿದ್ದೇ ಆಗಿದ್ರೆ ಅವರೆಲ್ಲೋ ಮನೆಗೆ ಬಂದ್ಮೇಲೆ ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ರು, ಎಲ್ಲೋ ರೆಸ್ಟ್ ಮಾಡುವ ಸಂದರ್ಭದಲ್ಲಿ ಮಾಡ್ಕೊಳ್ತಾ ಇದ್ರು. ನಾನು ಇದನ್ನೆಲ್ಲ ನಿಮಗೆ ಉದಾಹರಣೆಯಾಗಿ ಹೇಳ್ತಾ ಇದ್ದೀನಿ. ತನ್ನ ಆತ್ಮಹತ್ಯೆಗೋಸ್ಕರವಾಗಿ 260 ಜನರನ್ನ ಬಲಿ ಕೊಡ್ತಾ ಇರಲಿಲ್ಲ. ಅದು ಅಲ್ಲದೆ ಮಿತ್ರರೇ, ಈ ಸುಮಿತ್ ಸಬರ್ವಾಲ್ ಇದಾರಲ್ಲ, ಆದಷ್ಟು ಶೀಘ್ರದಲ್ಲಿ ರಿಟೈರ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದ್ರು. ಯಾಕೆಂದ್ರೆ ತನ್ನ ತಂದೆಗೆ ವಯಸ್ಸಾಗ್ಬಿಟ್ಟಿದೆ, ಅವರನ್ನ ನೋಡ್ಕೊಳ್ಬೇಕು ಅಂತ ಹೇಳಿ ಸ್ವತಃ ರಾಜೀನಾಮೆ ಕೊಟ್ಟು ಬರೋದಕ್ಕೆ ನಿರ್ಧಾರ ಮಾಡಿದ್ರಂತೆ. ಈ ಬಗ್ಗೆ ತಂದೆಗೂ ಕೂಡ ಹೇಳಿದ್ರಂತೆ. ಹೀಗಾಗಿ ಅವರ ಹಿನ್ನೆಲೆ ಮುನ್ನೆಲೆ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡಿಬಿಟ್ಟು ಇಂತಹ ವರದಿಗಳನ್ನ ಪ್ರಕಟಿಸಬೇಕಾಗತ್ತಲ್ವಾ. ಅದನ್ನ ಬಿಟ್ಟು ಅವರ ತಾಯಿ ನಿಧನರಾಗಿದ್ದಾರೆ ಅನ್ನೋದಕ್ಕೆ ಲಿಂಕ್ ಮಾಡಿಬಿಟ್ಟು ಅವರು ವಿಮಾನ ಅಪಘಾತ ಮಾಡಿದ್ದಾರೆ ಅಂತ ನೀವು ಹೇಳಿಬಿಟ್ರೆ ಅವ್ರಿಗೆ ಎಂತಹ ಅವಮಾನ ಮಾಡೋದಂತೆ ಆಗುತ್ತೆ ಅಂತ ಯೋಚನೆ ಮಾಡಿ. ಮಿತ್ರರೇ, ಈ ವರದಿಗಳ ಬಗ್ಗೆ ಈಗ ಭಾರತದ ಪೈಲಟ್ ಅಸೋಸಿಯೇಷನ್ ತೀವ್ರವಾಗಿ ಕಿಡಿಕಾರಿದೆ. ಯುಕೆ ಮತ್ತು ಯುಎಸ್ ಮೀಡಿಯಾಗೆ ನೋಟಿಸ್ ಅನ್ನು ಕೂಡ ಕಳುಹಿಸಿದೆ. ನೋಟಿಸ್ ಕಳುಹಿಸಿ ಅವರನ್ನೇನು ವರದಿಯನ್ನು ವಾಪಸ್ ಪಡೆಯುವಂತೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ ವರದಿಯಿಂದ ಏನೇನು ಡ್ಯಾಮೇಜ್ ಆಗಬೇಕೋ ಎಲ್ಲ ಆಗೋಗ್ಬಿಟ್ಟಿದೆ. ಅಟ್ಲೀಸ್ಟ್ ಈಗ ಅಸೋಸಿಯೇಷನ್ ಏನು ಕೇಳ್ತಾ ಇದೆ ಅಂತಂದ್ರೆ ಕ್ಷಮೆಯನ್ನಾದ್ರೂ ಕೇಳಿ, ಆ ಕುಟುಂಬದ ಮುಂದೆ ನಿಮ್ಮ ನೈತಿಕತೆಯನ್ನಾದ್ರೂ ಉಳಿಸ್ಕೊಳ್ಳಿ ಅಂತ ಡಿಮ್ಯಾಂಡ್ ಮಾಡಿದೆ. ಕೇವಲ ಭಾರತದ ಪೈಲಟ್ ಅಸೋಸಿಯೇಷನ್ ಮಾತ್ರ ಅಲ್ಲ, ಯುಎಸ್ನ ಟ್ರಾನ್ಸ್ಪೋರ್ಟೇಷನ್ ಚೀಫ್ ಸಹ ಈ ವರದಿಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ. ಇದೊಂದು ಬೇಸ್ಲೆಸ್ ವರದಿ, ಯಾವುದೇ ಆಧಾರ ಇಲ್ಲದೆ ಪ್ರಕಟಿಸಿರುವಂತಹ ವರದಿ, ಇದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು ಕಿಡಿಕಾರಿದ್ದಾರೆ. ಇಂತಹ ವರದಿಗಳು ಎಷ್ಟು ಡೇಂಜರಸ್ ಅಂತಂದ್ರೆ ನಾಳೆ ಭಾರತದ ಪೈಲಟ್ಗಳನ್ನ ಎಲ್ಲರೂ ಪ್ರಶ್ನೆ ಮಾಡುವಂತಾಗಬಹುದು. ಭಾರತದ ಪೈಲಟ್ಗಳು ರೇಸಿಸಮ್ ಅನ್ನು ಎದುರಿಸಬೇಕಾಗಬಹುದು. ಎರಡನೇದಾಗಿ, ಈ ರೀತಿಯ ವರದಿಗಳು ಪ್ರಕಟಗೊಂಡಿದ್ರಿಂದಾಗಿ ಆ ಫ್ಯಾಮಿಲಿ ಎಷ್ಟು ಬೇಸರಗೊಳ್ಳುತ್ತೆ ಅಂತ ಯೋಚನೆ ಮಾಡಿ. ಈ ವಿಮಾನ ದುರ್ಘಟನೆಯಲ್ಲಿ ಪೈಲಟ್ ಕೂಡ ಸತ್ತೋಗಿದಾರಲ್ವಾ, ಅವರ ಫ್ಯಾಮಿಲಿಗೆ ಅದು ದೊಡ್ಡ ಲಾಸ್. ಇದರ ನಡುವೆ ಈ ರೀತಿಯ ಸುಳ್ಳು ಸುದ್ದಿಯನ್ನು ಪ್ರಕಟಿಸಿಬಿಟ್ರೆ ಅದು ಗಾಯದ ಮೇಲೆ ಬರೆ ಎಳೆದಂತಾಗಲ್ವಾ. ಜೊತೆಗೆ ಈ ವಿಮಾನ ದುರ್ಘಟನೆಯಲ್ಲಿ 260ಕ್ಕೂ ಹೆಚ್ಚು ಸಾವುಗಳಾಗಿದೆ. ಅನೇಕರು ಫ್ಯಾಮಿಲಿ ಮೆಂಬರ್ಸ್ ಅನ್ನ ಕಳೆದುಕೊಂಡಿದ್ದಾರೆ. ಕೆಲವರು ಮಗ ಹೋಗಿದ್ದಾನೆ, ಇನ್ ಕೆಲವರಿಗೆ ಹೆಂಡತಿ ಹೋಗಿದ್ದಾರೆ, ಇನ್ ಕೆಲವರಿಗೆ ಗಂಡ ಹೋಗಿದ್ದಾನೆ. ಎಲ್ಲರೂ ದುಃಖದಲ್ಲಿದ್ದಾರಲ್ವಾ. ಅವರೆಲ್ಲರಿಗೂ ಯಾವ ಭಾವನೆ ಬರುತ್ತೆ, ಇವನು ಯಾವನೋ ಪೈಲಟ್ ಕಾರಣದಿಂದಾಗಿ ನನ್ನ ಮಗನನ್ನ ನಾನು ಕಳ್ಕೊಂಡೆ, ನನ್ನ ಹೆಂಡತಿಯನ್ನು ನಾನು ಕಳ್ಕೊಂಡೆ. ಅವರು ಬದುಕಿರುವವರೆಗೂ ಕೂಡ ಆ ಪೈಲಟ್ ಅನ್ನ ದ್ವೇಷ ಮಾಡ್ತಾರೆ. ಹೀಗಾಗಿ ಸಾಬೀತಾಗದಂತಹ ತಪ್ಪಿಗೆ ಪೈಲಟ್ ಸತ್ತ ಮೇಲೂ ಕೂಡ ದ್ವೇಷವನ್ನ ಎದುರಿಸಬೇಕಾಗತ್ತೆ. ಮಿತ್ರರೇ, ಇದೆಲ್ಲ ಒಂದು ಭಾಗ. ಈಗ ಭಾರತದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಮಧ್ಯಂತರ ವರದಿಯನ್ನು ಪ್ರಕಟಿಸಿದೆಯಲ್ಲ, ಇದರಲ್ಲಿ ಅವರು ಕೇವಲ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಜೊತೆಗೆ ಬ್ಲಾಕ್ ಬಾಕ್ಸ್ ಡೇಟಾ ರೆಕಾರ್ಡರ್ ಅನ್ನು ಆಧರಿಸಿ ಈ ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಈವರೆಗೆ ಸಾಬೀತಾಗಿರೋದೇನು ಕೇಳಿದ್ರೆ, ವಿಮಾನ ಅಪಘಾತಕ್ಕೂ ಮುಂಚೆ ಫ್ಯೂಯಲ್ ಸ್ವಿಚ್ ಆಫ್ ಆಗಿತ್ತು, ಪುನಃ ಆನ್ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಓರ್ವ ಪೈಲಟ್ ಕೇಳ್ತಾನೆ, ಯಾಕೋಸ್ಕರವಾಗಿ ಫ್ಯೂಯಲ್ ಸ್ವಿಚ್ ಆಫ್ ಆಯಿತು. ಅದಕ್ಕೆ ಇನ್ನೋರ್ವ ಪೈಲಟ್ ಏನು ಉತ್ತರ ಕೊಟ್ಟಿದ್ದಾನೆ, ನಾನು ಮಾಡಿಲ್ಲ. ಹೀಗೆ ಪೈಲಟ್ಗಳ ನಡುವೆ ನಡೆದಂತಹ ಮಾತುಕತೆ ಆ ವಾಯ್ಸ್ ರೆಕಾರ್ಡರ್ನಲ್ಲಿ ದಾಖಲಾಗಿದೆ. ಇಲ್ಲಿ ಮಿತ್ರರೇ, ಫ್ಯೂಯಲ್ ಸ್ವಿಚ್ ಆಫ್ ಆಗಿದೆ ಎನ್ನುವಂಥದ್ದು ಸತ್ಯ. ಎರಡನೇದಾಗಿ, ನಾನು ಮಾಡಿಲ್ಲ ಅಂತ ಆ ಪೈಲಟ್ ಸಾಯೋದಕ್ಕೆ ಮುಂಚೆ ತನ್ನನ್ನು ತಾನು ಡಿಫೆಂಡ್ ಮಾಡ್ಕೊಂಡು ಹೋಗಿದ್ದಾನೆ. ಈಗ ಬದುಕಿರುವ ನಮ್ಮ ಜವಾಬ್ದಾರಿ ಏನು ಗೊತ್ತಾ, ಅದರಲ್ಲೂ ಮುಖ್ಯವಾಗಿ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋ ಏನಿದೆ ಭಾರತದಲ್ಲಿ, ಅವರ ಜವಾಬ್ದಾರಿ ಏನು ಕೇಳಿದ್ರೆ, ಆತ ಮಾಡಿದನಾ ಇಲ್ವಾ, ಸ್ವಿಚ್ ಆಫ್ ಆತನಿಂದಲೇ ಆಗಿದೆಯಾ ಇಲ್ವಾ, ಇದನ್ನ ಕಂಡುಹಿಡಿಯುವಂತಹದ್ದು. ಇದು ಪ್ರೂವ್ ಆಗುವ ಮುಂಚೆಯೇ ನೀವು ಆತನ ಮೇಲೆ ಗೂಬೆ ಕೂರಿಸಿದ್ದೆ ಆದ್ರೆ ನೀವು ಖಂಡಿತವಾಗ್ಲೂ ನರಕಕ್ಕೆ ಹೋಗ್ತೀರಿ. ಮಿತ್ರರೇ, ಇದಕ್ಕೆ ಕೆಲ ಎಕ್ಸ್ಪರ್ಟ್ಗಳು ಏನೇನು ಹೇಳ್ತಾರೆ, ಪೈಲಟ್ಟೇ ಇದನ್ನು ಆಫ್ ಮಾಡಿರುವಂತಹ ಸಾಧ್ಯತೆಗಳು ಎಷ್ಟಿದೆ, ಅಥವಾ ಸಾಫ್ಟ್ವೇರ್ ಮಾಲ್ ಫಂಕ್ಷನ್ ನಿಂದ ಇದೇನಾದ್ರೂ ಆಫ್ ಆಗುವಂತಹ ಸಾಧ್ಯತೆಗಳಿದೆಯಾ, ಈ ಹಿಂದೆ ಯಾವತ್ತಾದ್ರೂ ವಿಮಾನದಲ್ಲಿ ಈ ರೀತಿಯ ಸ್ವಿಚ್ ಆಫ್ ಆದಂತಹ ಉದಾಹರಣೆಗಳಿತ್ತ, ಇದೆಲ್ಲದರ ಬಗ್ಗೆ ನಿಮಗೆ ಚಿಕ್ಕದಾಗಿ ವಿವರಿಸ್ತೀನಿ. ಆಗ ನಿಮಗೊಂದು ಸಾಮಾನ್ಯ ಪಿಕ್ಚರ್ ಸಿಗಬಹುದು ಅಂತ ನಾನಂತೂ ಭಾವಿಸಿದ್ದೀನಿ. ಮೊದಲನೇದಾಗಿ ಮಿತ್ರರೇ, ಒಂದು ವಿಮಾನದಲ್ಲಿ 2 ಇಂಜಿನ್ ಇದೆ ಅಂತಂದ್ರೆ ಅದಕ್ಕೆ 2 ಫ್ಯೂಯಲ್ ಸ್ವಿಚ್ಗಳು ಇರ್ತವೆ. ಒಂದೊಂದು ಇಂಜಿನ್ಗೆ ಒಂದೊಂದು ಫ್ಯೂಯಲ್ ಸ್ವಿಚ್ಗಳು. ಇದು ಬಟನ್ಗಳಲ್ಲ, ಅಂದ್ರೆ ಒತ್ತಿದ ತಕ್ಷಣ ಆಫ್ ಆಗೋದಿಲ್ಲ ಅಥವಾ ಎಳೆದ ತಕ್ಷಣ ಮೇಲೆ ಬರೋದಿಲ್ಲ.
ಚಿಕ್ಕದಾದಂತಹ ಗೇರ್ ಲಿವರ್ ರೀತಿಯಲ್ಲಿ ಇದಿರುತ್ತೆ. ಇದನ್ನ ಹೇಗೆ ಆಫ್ ಮಾಡಬೇಕು ಅಂತಂದ್ರೆ ಮೊದಲಿಗೆ ಮೇಲಕ್ಕೆ ಎಳಿಬೇಕು, ಆನಂತರ ಮೇಲ್ಮುಖವಾಗಿ ತಳ್ಳಬೇಕು. ಇದಕ್ಕೆ ನಿಮಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ ಈ ಹಿಂದೆ ನಿಮ್ಮ ಕೈಯಲ್ಲಿ ವಾಚ್ ಇರ್ತಾ ಇತ್ತಲ್ಲ, ಆ ವಾಚ್ಗೆ ಸಮಯ ಬದಲಾವಣೆ ಮಾಡೋದಕ್ಕೆ ಒಂದು ಕೀ ಇರ್ತಾ ಇತ್ತಲ್ವಾ, ಆ ಕೀಯನ್ನ ಮೊದಲಿಗೆ ನೀವು ಎಳಿತಾ ಇದ್ರಿ, ಆನಂತರ ಅದನ್ನ ತಿರುಗಿಸ್ತಾ ಇದ್ರಿ. ಅದೇ ರೀತಿಯಾಗಿ ಈ ಸ್ವಿಚ್ ಕೂಡ ಇರುತ್ತೆ. ಅಂದ್ರೆ ಆಕ್ಸಿಡೆಂಟಲಿ ಇದಕ್ಕೆ ಕೈ ತಾಗದ್ರೂ ಕೂಡ ಇದು ಆಫ್ ಆನ್ ಆಗೋದಿಲ್ಲ. ಇದನ್ನ ಹೇಳಿದ ತಕ್ಷಣ ನಿಮಗೆ ಏನನ್ಸುತ್ತೆ, ಇಲ್ಲಿ ಆಫ್ ಆಗಿದೆ ಅಂತಂದ್ರೆ ಪೈಲಟೇ ಮಾಡಿರ್ಬೇಕಲ್ವಾ, ಕನ್ಫರ್ಮ್ ಆಯ್ತಲ್ವಾ ಅಂತ ನಿಮ್ಗೆ ಅನಿಸ್ತಾ ಇರಬಹುದು. ಇಲ್ಲ ಮಿತ್ರರೇ, ಇದಕ್ಕೂ ಕೂಡ ಅಪವಾದಗಳಿದೆ. 2019ರಲ್ಲಿ ಇದೇ ಬೋಯಿಂಗ್ 787 ವಿಮಾನದಲ್ಲೇ ಒಂದು ಘಟನೆ ಸಂಭವಿಸಿತ್ತು. ವಿಮಾನ ಹಾರಾಟ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೇ ಫ್ಯೂಯಲ್ ಸ್ವಿಚ್ ಆಫ್ ಆಗಿತ್ತು. ಜಪಾನ್ನ ಪೈಲಟ್ ಆ ವಿಮಾನವನ್ನು ಹಾರಿಸ್ತಾ ಇದ್ರು. ಆ ಪೈಲಟ್ ಆ ಸ್ವಿಚ್ ಅನ್ನ ಟಚ್ ಮಾಡದೆಯೂ ಕೂಡ ಅದು ಆಫ್ ಆಗಿತ್ತು. ಅಂದ್ರೆ ವಿಮಾನದ ಸಾಫ್ಟ್ವೇರ್ ನಲ್ಲಿ ಮಾಲ್ ಫಂಕ್ಷನ್ ಆದ ಕಾರಣದಿಂದಾಗಿ ಆ ರೀತಿ ಆಫ್ ಆಗಿತ್ತು ಅಂತ ನಂತರ ತಿಳಿದು ಬಂದಿತ್ತು. ಇದನ್ನ ಸೂಕ್ಷ್ಮವಾಗಿ ಗಮನಿಸಿ ನೀವು. ಪೈಲಟ್ ಮುಟ್ಟದೆಯೂ ಕೂಡ ಆ ಫ್ಯೂಯಲ್ ಸ್ವಿಚ್ ಆಫ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ ಇದೆ, ಸಾಕ್ಷಿ ಇದೆ, ದಾಖಲೆ ಇದೆ. ಹೀಗಾಗಿ ನೀವು ಅಹಮದಾಬಾದ್ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೈಲಟೇ ಆ ಸ್ವಿಚ್ ಅನ್ನ ಆಫ್ ಮಾಡಿದಾನೆ ಅಂತ ನೀವು ಹೇಗೆ ಹೇಳೋದಕ್ಕೆ ಸಾಧ್ಯ? ಸದ್ಯ ಮಿತ್ರರೇ, ಈ ವಿಮಾನ ಅಪಘಾತ ಪ್ರಕರಣದಲ್ಲಿ ಪೂರ್ಣ ಸತ್ಯ ಹೊರಗೆ ಬರುವಂತಹದ್ದು ಅಮೆರಿಕಕ್ಕೆ ಬೇಕಾಗಿಲ್ಲ. ಯಾಕೆ ಅಂತಂದ್ರೆ ಅವರ ಬೋಯಿಂಗ್ ಕಂಪನಿ $100 ಬಿಲಿಯನ್ ಮೊತ್ತದ ಕಂಪನಿ. ಈ ವಿಮಾನ ಅಪಘಾತ ಆಗ್ತಿದ್ದ ಹಾಗೆ ಬೋಯಿಂಗ್ ಕಂಪನಿಯ ಷೇರುಗಳ ಮೌಲ್ಯ ಸಾಕಷ್ಟು ಕುಸಿತವನ್ನ ದಾಖಲಿಸಿತ್ತು. ಅದರಲ್ಲೂ ಡ್ರೀಮ್ ಲೈನರ್ ಕ್ಲಾಸ್ನ ವಿಮಾನವೇ ಪತನವಾಗಿರುವಂತಹದ್ದು ಬೋಯಿಂಗ್ ಕಂಪನಿಗೆ ಬಿಸಿ ತುಪ್ಪವಾಗಿತ್ತು. ಯಾಕೆಂದ್ರೆ ಅವ್ರೇನ್ ಹೇಳ್ತಾ ಇದ್ರು, ನಮ್ಮ ಡ್ರೀಮ್ ಲೈನರ್ ಕ್ಲಾಸ್ನ ಯಾವುದೇ ವಿಮಾನ ಇದುವರೆಗೆ ಕ್ರಾಶ್ ಆಗಿಲ್ಲ, ಅಷ್ಟೊಂದು ಸುರಕ್ಷಿತವಾದಂತಹ ವಿಮಾನ ಅದು ಅಂತ ಬೋಯಿಂಗ್ ಕಂಪನಿ ಹೇಳ್ಕೊಳ್ತಾ ಇತ್ತಲ್ವಾ. ಆದ್ರೆ ಈ ದುರ್ಘಟನೆಯಿಂದಾಗಿ ಆ ಕಂಪನಿ ಆ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕ್ಲೈಮ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಹೀಗಾಗಿ ಕಂಪನಿ ಏನ್ ಬಯಸ್ತಾ ಇತ್ತು, ಈ ದುರ್ಘಟನೆ ಕೇವಲ ಪೈಲಟ್ಗಳ ಕಾರಣದಿಂದ ಆಗಿದೆ, ಹ್ಯೂಮನ್ ಎರರ್ ನಿಂದ ಆದಂತಹದ್ದು ಅಂತ ಸಾಬೀತಾಗಬೇಕು ಅಂತ ಬೋಯಿಂಗ್ ಕಂಪನಿ ಬಯಸ್ತಾ ಇತ್ತು. ವಿಮಾನ ಒಂದು ವೇಳೆ ಪತನಗೊಂಡಿದ್ದಕ್ಕೆ ಟೆಕ್ನಿಕಲ್ ಕಾರಣಗಳಿದ್ರೆ ಅದು ಬಹಿರಂಗಗೊಳ್ಳಬಾರದು ಅಂತ ಬೋಯಿಂಗ್ ಕಂಪನಿ ಬಯಸ್ತಾ ಇದೆ. ಹೀಗಾಗಿ ಪ್ರಾಥಮಿಕ ವರದಿ ಬರ್ತಿದ್ದಂತೆಯೇ ಈ ರೀತಿಯ ಸುದ್ದಿಗಳನ್ನು ಪ್ರಸಾರ ಮಾಡೋದಕ್ಕೆ ಶುರುವಾಯಿತು. ಮೊದಲಿಗೆ ಅಮೆರಿಕದ ಪತ್ರಿಕೆಗಳು ಮಾಡಿದ್ವು, ಅದೇ ದಾರಿಯನ್ನ UK ಪತ್ರಿಕೆಗಳು ಕೂಡ ಹಿಡಿದ್ವು. ಈ ಸುದ್ದಿ ಪ್ರಸಾರ ಆಗ್ತಿದ್ದಂತೆ ಬೋಯಿಂಗ್ ಕಂಪನಿಯ ಷೇರುಗಳ ಮೌಲ್ಯ ಬಹಳ ಪ್ರಮಾಣದಲ್ಲಿ ಏರಿಕೆ ಕಂಡಿದೆ. ಸದ್ಯ ಮಿತ್ರರೇ, ಬಹಳ ದೊಡ್ಡ ಜವಾಬ್ದಾರಿ ಇರುವಂತಹದ್ದು ಭಾರತದ ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಇನ್ವೆಸ್ಟಿಗೇಷನ್ ಬ್ಯೂರೋದ ಮುಂದೆ. ಅವರು ಒಂದು ಪ್ರಾಪರ್ ಆದಂತಹ ತನಿಖೆ ಮಾಡಬೇಕು. ನಿಜವಾಗ್ಲೂ ದುರ್ಘಟನೆಗೆ ಏನ್ ಕಾರಣ ಆಗಿದೆ ಅನ್ನುವ ಅಂಶವನ್ನ ದಾಖಲೆ ಸಮೇತವಾಗಿ ಜಗತ್ತಿನ ಮುಂದಿಡಬೇಕು. ಇಲ್ಲದೆ ಹೋದ್ರೆ ಈ ದುರ್ಘಟನೆಯಲ್ಲಿ ಜೀವದಾನ ಮಾಡಿರುವಂತಹ ಅಮಾಯಕ 2 ಪೈಲಟ್ಗಳು ಈ ಘಟನೆಯ ಹೊಣೆಯನ್ನು ಹೊತ್ತುಕೊಳ್ಬೇಕಾಗತ್ತೆ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.